ತುಂಬಾ ಜನ ಹೆಲ್ಪ್ ಅಂದ್ರೆ ಏನು? ಹೆಲ್ಪ್ ಮಾಡ್ಬೇಕಂತಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೇಕಂತೆ. ಇಲ್ಲ ದುಡ್ಡು ಅವ್ರಿಗೆ ಏನು ಅವ್ರಿಗೆ ಬೇಕಾಗಿದೆಲ್ಲ ಕೊಟ್ರೆ ಅದನ್ನೇ ಹೆಲ್ಪ್ ಅಂತಂತೆ. ಇಲ್ಲಾಂದ್ರೆ ಹೆಲ್ಪ್ ಆಗೋದಲ್ಲಂತೆ. ಇಲ್ಲಿ ನೀವು ಯಾವುದೇ ಕೆಲಸ ಮಾಡುತ್ತಿದ್ದಾಗ ನಿಮಗೆ ಸಕ್ಸಸ್ ಬರ್ತಿಲ್ಲ, ನೀವು ಫೇಲ್ ಆಗ್ತಿದ್ರಿ ಅಂದಾಗ ನಿಮ್ಗೆ ಗೊತ್ತಿದ್ದ ಮನುಷ್ಯ ಇಲ್ಲ ನಿಮ್ಮ ಬೆಸ್ಟ್ ಫ್ರೆಂಡೇ ಯಾರೋ ನಿಮ್ಗೆ ಬೇಕಾಗಿದ್ದ ಮನುಷ್ಯ, ನೀನು ಈ ಪ್ರತಿಯೊಂದು ಕೆಲಸ ನೀನು ಫೇಲ್ ಆಗ್ತಿದ್ದಲ್ಲ, ಸರಿ ನಾನು ಒಂದು ಕೆಲಸ ಹೇಳ್ತೀನಿ, ಆ ದಾರಿನಲ್ಲಿ ಹೋಗ್ಬಿಡಪ್ಪ. ಅದನ್ನ ನೀನು ಒಂದು 4-5 ತಿಂಗಳು ಮೇಂಟೈನ್ ಮಾಡು. ಅದ್ರ ನಿನಗೆ ಇಷ್ಟ ಆಗಿದ್ರೆ ಸಕ್ಸಸ್ ಬಂದ್ರೆ ಕಂಟಿನ್ಯೂ ಮಾಡು. ಒಂದು ವೇಳೆ ನೀನು ಫೇಲ್ ಆಗಿದ್ರೆ ಮತ್ತೆ ನಿನಗೆ ಮನಸ್ಸಿಗೆ ಬಂದಿದೆ ಮಾಡು ಅಂತ ಹೇಳ್ತಾನೆ. ಸೊ ಅವ್ರ ಮಾತ ನೀವು ಕೇಳ್ರಿ ಫಸ್ಟ್. ಅವ್ರ ಮಾತು ಅರ್ಥ ಮಾಡ್ಕೊರಿ. ಸೊ ಅವ್ರ ಮಾತನ್ನ ನೀವು ಕೇಳಿ ನೀವು ಮಾಡಕ್ ಹೋಗಿದ ಮೇಲೆ ಸಕ್ಸಸ್ ಬಂದಿದ ಮೇಲೆ ಅದು ಹೆಲ್ಪ್ ಅಲ್ಲ. ಅದು ಅವರೇ ನಿನಗೆ ಗುರು. ಯಾಕಂತ ಕೇಳಿ ನೀವು ಆಲ್ರೆಡಿ ಅಡ್ಡ ದಾರಿಗೆ ಹೋಗಿದ್ಮೇಲೆ ಅವ್ರು ನಿನಗೊಂದು ದಾರಿ ತೋರಿಸ್ಕೊಟ್ಟಾರೆ. ಸೊ ದಾರಿ ತೋರಿಸ್ಕೊಟ್ಟಿದ್ದವನೇ ಅವರೇ ಗುರು, ಅವರೇ ಎಲ್ಲ. ಅವರಿಗೊಂದು ಕೃತಜ್ಞತೆ ಇಲ್ಲ, ಅವರಿಗೊಂದು ರೆಸ್ಪೆಕ್ಟ್ ಕೊಡಿ. ಯಾಕಂದ್ರೆ ಇಲ್ಲಿ ಸ್ವಂತ ನಿನ್ನ ಆಲೋಚನೆ ಬಂದಿಲ್ಲ. ಅವ್ರು ನಿನಗೆ ಹೇಳಿದಾಗ ಅವಾಗ ನಿನ್ಗೆ ಸಕ್ಸಸ್ ಅನ್ನೋದು ಬಂದುತ್ತೆ. ಸೊ ಒಂದು ದಾರಿ ನಮ್ಗೆ ಗೊತ್ತಿಲ್ಲದಾಗ ನಾವು ದಾರಿ ಹೋಗ್ಬೇಕಂತಂದ್ರೆ ಅವ್ರನ್ನ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ದಾರಿ ಹೇಳಿದವನಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಸೊ ಯಾವಾಗಲೇ ಆಗಲಿ ಇನ್ನೊಬ್ಬರಿಗೆ ನಾವು ನಮಗೆ ಒಂದು ಲೈಫ್ನಾಗ ಸ್ವಲ್ಪ ದುಡ್ಡು ಕೊಟ್ಟರೆ ಹೆಲ್ಪ್ ಅಲ್ಲ. ನಿನಗೊಂದು ಆಲೋಚನೆ ಕೊಟ್ಟಿದ್ದ ನೋಡಿ ಅದಕ್ಕೆ ದೊಡ್ಡ